ಗ್ಯಾಂಗ್ ಇದೆಯಲ್ಲ ವಿಚಿತ್ರವಾಗಿ ಕಾರ್ಯನಿರ್ವಹಿಸುತ್ತೆ. ಅದು ಈ ಜೀವಿಯನ್ನ ಡಬಲ್ ಡೆಕ್ಕರ್, ಡಬಲ್ ಇಂಜಿನ್, ಡಬಲ್ ವೀಲರ್ ಅಂತಲ್ಲ ಕರೆಸ್ಕೊಂಡು ಕೋಟ್ಯಾಂತರ ರೂಪಾಯಿಗೆ ಡೀಲ್ ಮಾಡುತ್ತೆ. ಆ ಗ್ಯಾಂಗ್ ಹೇಗೆಲ್ಲ ಡೀಲ್ ಮಾಡುತ್ತೆ ಅನ್ನೋದ್ರ ಡೀಟೇಲ್ ಕೊಡ್ತೀನಿ ಬನ್ನಿ. ಒಂದು ಹಾವಿನ ಬೆಲೆ 30 ಕೋಟಿ. ಡೀಲ್ ಪಕ್ಕ ಆದ್ರೆ ಫುಲ್ ಕ್ಯಾಶ್. ಎಸ್, ನಾವಿವತ್ತು ಹೊರಟಿದ್ದು ಬಿಗ್ ಡೀಲ್ಗೆ. ನಮ್ಮ ಬಳಿ 2 ತಲೆ ಹಾವು ಇದೆ ಅಂತ ಹೇಳಿ ನಾವು ಆ ಗ್ಯಾಂಗ್ ಅನ್ನ ಭೇಟಿಯಾಗ ಹೊರಟ್ವಿ. ನಮ್ಮ ಬರುವಿಕೆಗೆ ವೇಣು, ನಾರಾಯಣ ಹಾಗೂ ಕೃಷ್ಣಮೂರ್ತಿಯ ಆ ಗ್ಯಾಂಗ್ ಕಾಯ್ತಾ ಇತ್ತು. ನಾವು ಬರುತ್ತಿದ್ದ ಹಾಗೆ ಪ್ರಶ್ನೆಗಳ ಸುರಿಮಳೆ ಮಾಡಲು ಪ್ರಾರಂಭಿಸಿತು. ಎಷ್ಟು ಕೆಜಿ ಇದೆ? ಇದೆ ಸರ್ 5 ಕೆಜಿ, 4.5 ಕೆಜಿ ಇದೆ ಸರ್. ಕರೆಕ್ಟ್ ಆಗಿ ಹೇಳಪ್ಪ. ಇಲ್ಲ ಸರ್, ನೋಡಿದೀನಿ, ನಮ್ಮ ಚಿಕ್ಕಪ್ಪನ ಹತ್ರ ಇರೋದು, ಬಳ್ಳಾರಿಯಲ್ಲಿ ಇರೋದು. ಇವರ ಪ್ರಶ್ನೆಗಳಿಗೆ ಸಮರ್ಥವಾಗಿ ಉತ್ತರ ಕೊಟ್ಟ ನಾವು ಅವರ ನಂಬಿಕೆ ಗೆದ್ದೆವು. ಬಳಿಕ ಅವರಿಂದ ಒಂದೊಂದೇ ರಹಸ್ಯ ಕೇಳಲು ಪ್ರಾರಂಭಿಸಿದೆವು. ಆ ಹಾವಿನ ಬಳಕೆ ಬಗ್ಗೆಯೂ ಕೇಳಿದೆವು. ಏನಿದೆ ಸರ್ ಯೂಸ್? ಹಾವಲ್ಲಿ ಅದರಲ್ಲಿ ಕೆಮಿಕಲ್ಸ್ ಎಲ್ಲ ಬರುತ್ತಪ್ಪ. ಕೆಲವೊಂದು ಅದ್ರ ಬೆಣ್ಣು ಮೂಳೆ ಎಲ್ಲ ಏನೋ ಯೂಸ್ ಮಾಡ್ತಾರೆ, ಅದ್ರದ್ದು ಲಿಕ್ವಿಡ್ ಎಲ್ಲ ಯೂಸ್ ಮಾಡ್ತಾರೆ. ಇನ್ನೊಂದು ನನಗೂ ಕರೆಕ್ಟಾಗಿ ಗೊತ್ತಿಲ್ಲ, ಅದು ಅವರಿಂದಾನೆ ತಿಳ್ಕೋಬೇಕು ಅವೆಲ್ಲ. ಬಟ್ ವ್ಯಾಲ್ಯೂಯಬಲ್ ಇದೆ ಅದೆಲ್ಲ. ತುಂಬಾ ಅಷ್ಟೆಲ್ಲ ಇರೋದಕ್ಕೆ ತಾನೇ ಇಷ್ಟೆಲ್ಲ ಮಾತಾಡೋದು. ಎಂಥ ಪಾಪಿಗಳು ನೋಡಿ, ಯಾರಿಗೂ ಏನೂ ಕೇಡು ಮಾಡದ ಮುಗ್ಧ ಜೀವಿಯನ್ನ ಇವರು ಏನೆಲ್ಲ ಮಾಡ ಹೊರಟಿದ್ದಾರೆ ನೋಡಿ. ಇವರ ಮಾತು ಕೇಳಿ ಬೆಚ್ಚಿ ಬಿದ್ದ ನಾವು ಡೀಲ್ ಬಗ್ಗೆ ಮಾತನಾಡಲು ಪ್ರಾರಂಭಿಸಿದ್ವಿ. ಅಮೌಂಟ್ ನಿಮ್ಗೆ ಒಂದೇ ಸಲ ಸಿಗತ್ತೆ? ಅಮೌಂಟ್ ಬಗ್ಗೆ ಎಲ್ಲ ನೀವು ತಲೆ ಕೆಡಿಸ್ಕೊಳ್ಳಿ ಸರ್. ನಂಗೇನಂದ್ರೆ ಅದು ಎಷ್ಟು ಅಮೌಂಟ್ ಬರುತ್ತೆ ಅಂತ ನಂಗೆ ಗೊತ್ತಿಲ್ಲ. ನೋಡು, ನಿನ್ಗೆ 30 ಕೋಟಿ ಡೀಲ್ ಮಾತಾಡಿದೀವಿ. ಅದು ಎಷ್ಟು? 30 ಕೋಟಿನ ಸರ್? ಹೌದೌದಪ್ಪ. ನೋಡು, ಇದೆಲ್ಲ ಪಕ್ಕ ಅಫಿಷಿಯಲ್ ಆಗಿ ಹೋಗುತ್ತೆ, ನೀನೇನು ತಲೆ ಕೆಡಿಸ್ಕೋಬೇಡ. 30 ಕೋಟಿ ಸಿಗತ್ತೆ. ನಿನ್ ಫಸ್ಟ್ ಅವನ್ನ ಟೆಸ್ಟ್ ಮಾಡ್ತೀವಿ, ಆಮೇಲೆ ಬಂದು ಬೇರೆ ಏನ ಸಮಸ್ಯೆ ಇದ್ರೆ ನೋಡ್ತೀವಿ. ಇಲ್ಲ ಅಂದ್ರೆ ನಿನ್ಗೆ 10 ಕೋಟಿ ಫಸ್ಟ್ ಕೊಟ್ಬಿಡ್ತೀವಿ. ಅಡ್ವಾನ್ಸ್ ಕೊಟ್ಬಿಡ್ತೀವಿ. ಇವರ ಬಾಯಲ್ಲಿ ಬರೋದು ಬರೀ ಕೋಟಿ ಮಾತು. ಇವರ ಮಾತಿಗೆ ಮರುಳಾದವರಂತೆ ನಟಿಸಿದ ನಾವು ಹಾವು ಕೊಡಲು ರೆಡಿ ಅಂತ ಹೇಳಿದ್ವಿ. ಹಾವು ಕೊಡಲು ಒಂದು ದಿನ ಫಿಕ್ಸ್ ಮಾಡಿದ್ರು. ಎಲ್ಲ ಓಕೆ ಅಂತ ಹೇಳಿ ಅಲ್ಲಿಂದ ಹೊರಟ್ವಿ. ಆದ್ರೆ ಇವರ ಮಾತು ಕೇಳಿದ ನಮಗೆ ನೂರಾರು ಪ್ರಶ್ನೆಗಳು ಕಾಡಲಾರಂಭಿಸಿದವು. ಆ ಪ್ರಶ್ನೆಗಳಿಗೆ ತಜ್ಞರಿಂದಲೇ ಉತ್ತರ ಪಡೆದುಕೊಂಡ್ವಿ. ಹಾವಿಗೆ ಅಷ್ಟೊಂದು ಬೆಲೆ ಇದೆಯಾ? 100% ಡೋಕ. ಇದರಲ್ಲಿ ಎಲ್ಲೂ ಯಾರು ಲಾಭ ಪಡೆಯುವಂಥದ್ದೇ ಇಲ್ಲ. ಆ್ಯಂಡ್ ಎಲ್ಲೋ ಒಂದು ಕಡೆ ಮೀಡಿಯೇಟ್ರುಗಳಿರ್ತಾರೆ. ಆ ಮೀಡಿಯೇಟ್ರುಗಳು ಕಾಸು ತೊಗೊಂಡು ಬಂದು ಇಲ್ಲೂ ಒಂದು ಹಾವು ತೊಗೊಂಡೋದ್ರೆ ಹೊಡೆದ್ಬಿಟ್ಟು ಹಾವು ಕಿತ್ಕೊಂಡು ಹೋಗ್ತಾರೆ. ಇಲ್ಲ ಕಾಸು ತೊಗೊಂಡು ಬಂದಿದ್ರೆ ಹೊಡೆದ್ಬಿಟ್ಟು ಕಾಸು ಕಿತ್ಕೊಂಡು ಹೋಗ್ತಾರೆ. ಆ್ಯಂಡ್ ಇದರಲ್ಲಿ ಬರೀ ರೌಡಿಗಳು ಅವರು ಇವರು ದುಡ್ಡು ಮಾಡ್ಕೊಳೋದಕ್ಕೆ ಅಂತ ಮಾಡ್ಕೊಳೋಂಥ ಒಂದು ದೊಡ್ಡ ಜಾಲ ಇದು. ಇದರಲ್ಲಿ ಎಲ್ಲೂ ಲಾಭ ಪಡೆಯುವಂಥದ್ದು ಏನೂ ಇಲ್ಲ. ಮಣ್ಣು ಮುಕ್ಕಾಗಿ 2 ತಲೆ ಇದೆಯಾ? ರೆಡ್ ಸ್ಯಾಂಡ್ ಬೋವಾ ಅಂತ ಏನು ಕರಿತೀವಿ, ಅದಕ್ಕೆ 2 ತಲೆ ಇದೆ ಅಂತ ಜನರಲ್ಲಿ ಪ್ರತೀತಿ ಇದೆ. ಯಾವ ಹಾವು ಹಿಂದೆ ಒಂದು ತಲೆ ಮುಂದೆ ಒಂದು ತಲೆ ಬರೋದಿಲ್ಲ. ಅದು ತಲೆ ಹಿಂದೆಗಡೆ ಬಾಲ, ಆ ಬಾಲ ಮೊಂಡ ಇರುತ್ತೆ. ಅದನ್ನೇ ಸುಮಾರು ಜನ 2 ತಲೆ ಅಂತ ಕರೀತಾರೆ. 6 ತಿಂಗಳು ಆ ಕಡೆ ಇರುತ್ತೆ, 6 ತಿಂಗಳು ಈ ಕಡೆ ಇರುತ್ತೆ ಅಂತ. ಯಾವ ಸೈನ್ಸಲ್ಲೂ 6 ತಿಂಗಳು ಆ ಕಡೆ 6 ತಿಂಗಳು ಈ ಕಡೆ ತಲೆ ಬರುತ್ತೆ ಅಂತ ಇಲ್ಲ. ಇದರೊಳಗೆ ಔಷಧಿ ಇದೆಯಾ? ಡಿಮ್ಯಾಂಡ್ ಇರೋದ್ರಿಂದನೇ ಅದನ್ನು ಕಾಡಿಂದ ಎತ್ಕೊಂಡ್ಬಂದು ಇಲ್ಲಿ ಮಾರಾಟ ಮಾಡ್ತಿರೋವಂಥದ್ದು. ಆ್ಯಂಡ್ ಒಬ್ಬೊಬ್ಬರು ಇದನ್ನ ಇಟ್ಕೊಂಡು ಅದರಿಂದ ಮೂಳೆಯಿಂದ ಒಂದು ಲಿಕ್ವಿಡ್ ತೆಗೆದ್ರೆ ಏಡ್ಸ್ಗೆಲ್ಲ ಬಂದ್ಬಿಟ್ಟು ಕಾಯಿಲೆ ಸರಿಯಾಗತ್ತೆ ಅಂತಾರೆ. ಈ ಥರ ಸುಮಾರು ರೀತಿ ಮೂಢನಂಬಿಕೆಗಳಿದೆ. ಆ್ಯಂಡ್ ಯಾವುದೂ ಸೈಂಟಿಫಿಕಾಗಿ ಪ್ರೂವ್ ಆಗಿರೋದಂಥದ್ದಲ್ಲ. ಈ ಮೂಢನಂಬಿಕೆಗಳಿಗೆ ನಮ್ಮ ಜನರು ಬಲಿಯಾಗಿ ಇವತ್ತು ಅವ್ರ ಕಾಸನ್ನು ಕಳ್ಕೊತಿದ್ದಾರೆ, ಜೈಲಿಗೆ ಹೋಗ್ತಾ ಇದ್ದಾರೆ. ಆ್ಯಂಡ್ ಸುಮಾರು ಜನ ಅವ್ರ ಜೀವನನ ಹಾಳು ಮಾಡ್ಕೊಂಡಿದ್ದಾರೆ. ಆ್ಯಂಡ್ ವ್ಯವಸಾಯ ಅಂದರೆ ಏನು ಇವತ್ತು ಅಗ್ರಿಕಲ್ಚರ್ ಲ್ಯಾಂಡ್ಸ್ ಇದೆಯೋ ಅದನ್ನು ಹಾಳು ಮಾಡ್ಕೊತಾ ಇದ್ದಾರೆ, ಬರೀ ಒಂದು ಹಾವಿಂದ ಅಂತ ಹೇಳ್ಬಿಟ್ಟು. ಇಷ್ಟೊಂದು ಡಿಮಾಂಡ್ ಯಾಕೆ? ಈ ನಮ್ಮ ಜನಗಳು ಇದು ಅಪರೂಪಕ್ಕೆ ಸಿಗೋದ್ರಿಂದ ಇದು ಇಟ್ಕೊಂಡ್ರೆ ಅದೃಷ್ಟ ಬರುತ್ತೆ, ಇದು ಇಟ್ಕೊಂಡ್ರೆ ನಮ್ಗೇನೋ ಆಗುತ್ತೆ, ಒಳ್ಳೇದಾಗುತ್ತೆ ಅಂತ ಇದ್ರ ಹಿಂದೆ ಬಿದ್ದಿದ್ದಾರೆ. ಖಂಡಿತವಾಗ್ಲೂ ಹೇಳ್ತೀನಿ ಕೇಳಿ, ನಮ್ಮ ಪ್ರಾಪರ್ಟಿ ಅಲ್ಲ, ಇದು ಗೌರ್ಮೆಂಟ್ ಪ್ರಾಪರ್ಟಿ. ಇದನ್ನೇನ ನೀವು ಮನೇಲಿ ಇಟ್ಕೊಳ್ಳೋದು ಗೊತ್ತಾದರೆ ನಿಮ್ಮನ್ನ ಖಂಡಿತವಾಗ್ಲೂ ಜೈಲಿಗೆ ಹಾಕ್ತಾರೆ. ಎಂಥ ಮೋಸ ಅಲ್ವಾ ಇದು! ಅಮಾಯಕರಿಗೆ ಮೋಸ ಮಾಡೋ ದೊಡ್ಡ ಜಾಲ. ಈ ನಿರುಪದ್ರವಿ ಹಾವಿನ ಬಗ್ಗೆ ಅಪಪ್ರಚಾರ ಮಾಡಿ ಭಾರೀ ವಂಚನೆ ಮಾಡಲಾಗ್ತಿದೆ. ಯಾಕೆ ಅಂದರೆ ಈ ಹಾವು ಎಂಥ ನಿರುಪದ್ರವಿ ಹಾವು ಅಂದರೆ ಇದು ಇಲಿಗಳನ್ನು ತಿಂದು ನಮಗೆ ಆಹಾರವನ್ನು ರಕ್ಷಣೆ ಮಾಡ್ತಾ ಇದೆ. ಕೆಲವ್ರು ಏನು ಮಾಡ್ತಾರೆ ಅಂದರೆ, ದಯವಿಟ್ಟು ಜನರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಇದು ಹಿಂದೆ ಬಿದ್ದು ಮೋಸ ಹೋಗಬೇಡಿ. ಸುಮಾರು ಜನಗಳು 30, 40, 50, 60 ಲಕ್ಷ ಕಳ್ಕೊಂಡು ಹಾಳಾಗ್ತಾ ಇದ್ದಾರೆ. ದಯವಿಟ್ಟು ಇದರಿಂದ ಬೀಳಬೇಡಿ. ಇದು 4 ಅಡಿ ಉದ್ದ ಬರಬೇಕು ಅಂತಾರೆ, ಇದು ವೆಯ್ಟ್ 3.5 kg ಬರಬೇಕು ಅಂತಾರೆ. ಯಾವ ಹಾವು 3.5 kg 4 kg ಬರಲ್ಲ. ವನ್ಯಜೀವಿ ಕಾಯ್ದೆಯಡಿ ಸಂರಕ್ಷಿಸಲ್ಪಡೋ 2 ತಲೆ ಹಾವನ್ನ
ಸ್ಮಗ್ಲಿಂಗ್ ಮಾಡ್ತಿರೋ ಗ್ಯಾಂಗ್ಗೆ ಸರಿಯಾದ ಬುದ್ಧಿ ಕಲಿಸಲೇಬೇಕು ಅಂತ ನಿರ್ಧರಿಸಿ ನಾವು ಪಕ್ಕಾ ಪ್ಲಾನ್ ಮಾಡಿದ್ವಿ. ಆ ಗ್ಯಾಂಗ್ಗೆ ಭರ್ಜರಿ ಬಲೆ ಬೀಸಿ ಕೂತೆವು. ಈ ಪಾಪದ ಹಾವನ್ನ ದುರುಳರು ಡೀಲ್ ಹೆಸರಲ್ಲಿ ಯಾವ ರೀತಿ ಎಲ್ಲ ಶೋಷಿಸ್ತಾರೆ ಅನ್ನೋದನ್ನ ಹೇಳ್ತೀನಿ ಚಿಕ್ಕ ಬ್ರೇಕ್ನ ನಂತರ.